ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂಜೆ ವೇಳೆಯಲ್ಲಿ ನಿಮ್ಮ ವಾಕ್ಯವನ್ನು ಕೇಳುವುದಕ್ಕಾಗಿ ನಾವು ಬಂದಿರುವಾಗ ನಿಮ್ಮ ಆತ್ಮನಿಂದ ನಮ್ಮನ್ನು ತುಂಬಿಸಿರಿ. ನಿಮ್ಮ ವಾಕ್ಯ ಹೇಳುವಂತಹ ಪಾಸ್ಟರ್ ಶೈನ್ಯವನ್ನು ಕೂಡ ನಿಮ್ಮ ಆತ್ಮನಿಂದ ತುಂಬಿಸಿರಿ. ಈ ಒಂದು ವಾಕ್ಯವನ್ನು ನಾವು ಕೇಳುವಾಗ ಯಾವುದೇ ಒಂದು ಸೈತಾನನ ಅಡೆತಡೆಗಳಾಗದೆ ದೇವರೇ ನಿಮ್ಮ ವಾಕ್ಯವನ್ನು ನಾವು ಗಮನವಿಟ್ಟು ಕೇಳಿ ನಿಮ್ಮ ನಾಮ ಮಹಿಮೆಪಡಿಸುವಂತೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್. Okay, let's continue our message, how to solve our personal pain. ನಾವು ನಮ್ಮ ಒಂದು ಮೆಸೇಜ್ ಅನ್ನ ಮುಂದುವರಿಸೋಣ. ನಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳನ್ನ ಹೇಗೆ ಪರಿಹರಿಸೋದು ಅನ್ನೋದ್ರ ಬಗ್ಗೆ ನೋಡೋಣ. So this is lesson 5 of the New Life, New Living. And in the introduction, it says that if we live without knowing the spiritual facts, we live within suffering. ಇಲ್ಲಿ ನಾವು ನೋಡ್ತಿರುವಂತದ್ದು, ಒಂದು ವೇಳೆ ನಾವು ಸತ್ಯವನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ತರ ಸಮಸ್ಯೆಗಳಲ್ಲಿ ನಾವು ಸಿಕ್ಕಾಕೋಬೇಕಾಗತ್ತೆ. But in John 16:33, Jesus says that you shouldn't fear because I already overcame the world. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರುವಂತದ್ದು, ನೀನು ಯಾವುದಕ್ಕೂ ಭಯ ಪಡಬಾರ್ದು, ಯಾಕಂದ್ರೆ ನಾನು ಈ ಲೋಕವನ್ನ ಜಯಿಸಿದ್ದೇನೆ ಎಂಬುದಾಗಿ. So as the saved child of God, we have to really enjoy the gospel and enjoy that Christ finished everything, but Satan always makes us lose hold of this. ಯೇಸು ಕ್ರಿಸ್ತನು ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ ಅನ್ನುವಂತ ಸತ್ಯವನ್ನ ನಾವು ಬಲವಾಗಿ ಹಿಡ್ಕೋಬೇಕು. ಸೈತಾನನು ನಾವು ಅದನ್ನೇ ಹಿಡ್ಕೋಬಾರ್ದು ಅಂತ ಹೇಳಿ ಪ್ರಯತ್ನ ಮಾಡ್ತಿರ್ತಾನೆ. And we learned last week, we had a look at the Bible verses about Satan, our enemy. ಕಳೆದ ವಾರ ನಾವು ನಮ್ಮ ಶತ್ರುವಾಗಿರುವಂತ ಸೈತಾನ ಬಗ್ಗೆ ತಿಳ್ಕೊಂಡಿದ್ವಿ. So there are a lot of Bible verses that expose Satan and his works, and the Bible is the only book that accurately exposes Satan. ಇಲ್ಲಿ ಸೈತಾನನ ಬಗ್ಗೆ ನಾವು ಅನೇಕ ವಚನಗಳನ್ನ ಕಳೆದ ವಾರ ಓದ್ಕೊಂಡ್ವಿ. ಬೈಬಲ್ ಮಾತ್ರನೇ ಸೈತಾನನ ಬಗ್ಗೆ ತುಂಬಾ ಸ್ಪಷ್ಟವಾಗಿ ನಮಗೆ ಪ್ರಕಟಪಡಿಸುತ್ತೆ. So in many religions, they believe that there is a evil that exists in the world, but they don't know where the evil started from, how he was created and how he became Satan. ಲೋಕದಲ್ಲಿ ಬೇರೆ ಮತಗಳು ಮತ ಗ್ರಂಥಗಳು ಕೂಡ ಹೇಳುತ್ತೆ ದೆವ್ವ ಅನ್ನೋದು ಅಥವಾ ಈ ತರ ಒಂದು ಪಿಶಾಚನ ಅನ್ನೋನು ಈ ಲೋಕದಲ್ಲಿ ಇದ್ದಾನೆ ಅಂತ. ಆದ್ರೆ ಅವನು ಎಲ್ಲಿಂದ ಬಂದ, ಯಾಕೆ ಬಂದ, ಅವನು ಇಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಹೇಳಿ ಎಲ್ಲೂ ಕೂಡ ಯಾರು ಕೂಡ ಸರಿಯಾಗಿ ಹೇಳೋರಿಲ್ಲ. So we know that Satan was the guardian cherub. He was created by God as an angel, but he rebelled against God and he became the devil. ಮತ್ತೆ ಈ ಸೈತಾನ್ ಬಗ್ಗೆ ಸತ್ಯವೇದ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಂದ್ರೆ, ಇವನೊಬ್ಬ ಕೆರೋಬಿ ಆಗಿದ್ದ. ಆ ಒಂದು ಪರಲೋಕದಲ್ಲಿ ಇದ್ದಂತ ಈ ಒಂದು ಮುಖ್ಯವಾದ ದೂತ ದೇವರ ವಿರುದ್ಧವಾಗಿ ತಪ್ಪನ್ನ ಮಾಡಿ ಆಲೋಚನೆಯನ್ನ ಮಾಡಿ ಅಲ್ಲಿಂದ ಅವನು ಮಧ್ಯಾಕಾಶಕ್ಕೆ ಎಸೆಯಲ್ಪಡ್ತಾನೆ. And in 1 Peter 5:7-8, it says that he prowls around like a roaring lion looking for someone to devour. ಇಲ್ಲಿ ಒಂದನೇದಾಗಿ 1 ಪೇತ್ರ 5:7-8 ನಾವು ನೋಡಿದ್ವಿ. ಶತ್ರುವಾಗಿರುವಂತ ಸೈತಾನನು ಏನ್ ಮಾಡ್ತಾನೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ಹುಡುಕ್ತಾ ತಿರುಗ್ತಾಳೆ. So the remnants have to remember, Satan didn't just finish from Adam and Eve's time. He continuously worked and he is working today. ಮತ್ತೆ ಈ ಸೈತಾನನು ಆದಾಮ ಹವ್ವರಿಂದ ಕೆಲಸವನ್ನ ಪ್ರಾರಂಭ ಮಾಡಿ ಇನ್ನೂ ಮುಗ್ದಿಲ್ಲ, ಈಗಲೂ ಅವನು ಕಾರ್ಯ ಮಾಡ್ತಾ ಇದ್ದಾನೆ. ಕ್ರಿಸ್ತನು ಬರೋ ತನಕನೂ ಕೂಡ ಅವನು ಕೆಲಸವನ್ನ ಮಾಡ್ತಿರ್ತಾನೆ. And many people, they cry and they say, why does Satan keep deceiving me? Why does Satan keep creating problems? But inside of our problems, we have to look towards God. ಅನೇಕ ಸಲ ನಾವು ಯೋಚನೆ ಮಾಡ್ತೀವಿ, ಯಾಕೆ ಈ ಸೈತಾನ ನನ್ನ ಜೀವನದಲ್ಲಿ ಇಷ್ಟೊಂದು ಸಮಸ್ಯೆ ಮಾಡ್ತಿದ್ದಾನೆ, ಯಾಕೆ ಇಷ್ಟೊಂದು ಕಷ್ಟಗಳನ್ನು ಕೊಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಆದ್ರೆ ಎಲ್ಲಾ ಕಷ್ಟ ಮತ್ತು ಸಮಸ್ಯೆಗಳ ಮಧ್ಯದಲ್ಲಿ ನೀನು ನಾನು ಕ್ರಿಸ್ತನನ್ನೇ ನೋಡ್ಬೇಕಾಗಿದೆ. So the times where we have the biggest crisis, biggest problem in our life, that has to be the turning point for our faith. ಒಂದನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಕಷ್ಟ ಅನ್ನೋದು ಬರುತ್ತೋ ಅಷ್ಟು ದೊಡ್ಡ ಒಂದು ತಿರುವು ಅನ್ನೋದು, ಒಂದು ಆಶೀರ್ವಾದದ ಒಂದು ಮಾರ್ಗ ಅನ್ನೋದು ನಮ್ಮಲ್ಲಿ ಪ್ರಾರಂಭವಾಗುತ್ತೆ. And all of the 7 remnants, it's not that they lived a perfect life with no problems, but even inside of their problems, they hold on to God and the covenant. ಬೈಬಲ್ ಅಲ್ಲಿ 7 ಜನ ಉಳಿದವರು ಇದ್ದಾರೆ ಅಂತ ನಾವು ಹೇಳ್ತಿರ್ತೀವಿ. 7 ಜನ ಉಳಿದವರಲ್ಲಿ ಯಾವ ಸಮಸ್ಯೆ ಕಷ್ಟ ಇರ್ಲಿಲ್ಲ ಅಂತ ಅಲ್ಲ,
ಎಷ್ಟು ದೊಡ್ಡ ಸಮಸ್ಯೆಗಳು ಅವ್ರಿಗೆ ಬಂತೋ ಅಷ್ಟು ದೊಡ್ಡ ಉತ್ತರವನ್ನ ದೇವರು ಅವರಿಗೆ ಅನುಗ್ರಹಿಸಿದರು. So let's look at the next slide. ಮುಂದಿನ ಸಂದೇಶಕ್ಕೆ ಹೋಗೋಣ ನಾವು. So Genesis 3:15, we already know that the authority of the devil was crushed by Jesus. ಇಲ್ಲಿ 4ನೇ ಪಾಯಿಂಟ್ ನಾವು ನೋಡುವಾಗ ಸೈತಾನನ ಅಧಿಕಾರವು ಸ್ತ್ರೀ ಸಂತಾನದಿಂದ ಜಜ್ಜಲ್ಪಟ್ಟಿದೆ ಎಂಬುದಾಗಿ ನೋಡ್ತೀವಿ. And it's a very important mystery because other religions, even in Islam, they believe as well that Jesus was born of a virgin. ಮುಸ್ಲಿಮರು ಕೂಡ ಈ ಯೇಸು ಕ್ರಿಸ್ತನು ಕನ್ನಿಕೆಯಲ್ಲಿ ಹುಟ್ಟಿದಾನೆ ಅಂತ ಹೇಳಿ ನಂಬ್ತಾರೆ, ಕುರಾನ್ ಕೂಡ ಹೇಳುತ್ತೆ. But the difference is their Jesus is not the same Jesus that we know in the Bible. ಆದ್ರೆ ಅವ್ರು ಹೇಳುವಂತ ಯೇಸುಗೂ ನಾವು ಬೈಬಲ್ ಅಲ್ಲಿ ನೋಡುವಂತ ಯೇಸುಗೂ ತುಂಬಾ ವ್ಯತ್ಯಾಸವಿದೆ. So for them, Jesus didn't die, he didn't resurrect. So that means it's not Jesus, it's something else. ಅಂದ್ರೆ ಆ ಮುಸ್ಲಿಮರು ಹೇಳೋದೇನು ಗೊತ್ತಾ, ಯೇಸು ನಿಜವಾಗ್ಲೂ ಸತ್ತಿಲ್ಲ ಮತ್ತು ಮರಣದಿಂದ ಅವ್ರು ಎದ್ದು ಬಂದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಬೈಬಲ್ ಯೇಸು ಸ್ವಾಮಿ ಸತ್ತಿದ್ದಾರೆ ಎದ್ದು ಬಂದಿದ್ದಾರೆ ಅಂತ ಹೇಳುತ್ತೆ. ಅದಕ್ಕಾಗಿ ನಾವು ಇದನ್ನ ನಂಬ್ತೀವಿ. But we know that Jesus we believe in, he already crushed the authority of Satan as soon as God gave the words of Genesis 3:15. ಇಲ್ಲಿ ಯೇಸು ಕ್ರಿಸ್ತನು ಬಂದು ಆ ಸ್ತ್ರೀ ಸಂತಾನವಾಗಿ ಬಂದು ಸೈತಾನನ ತಲೆನ ಜಜ್ಜುತ್ತಾನೆ ಅಂತ ಹೇಳ್ಬಿಟ್ಟು ಅದು ಆದಾಮವ್ವ ಪಾಪ ಮಾಡಿದ ಮರುಕ್ಷಣನೇ ಹೇಳೋದನ್ನ ನಾವು ನೋಡ್ತೀವಿ ಆದಿಕಾಂಡ 3:15. So Genesis 3:15 is our background, our spiritual background. We know that the devil's work is already finished. We don't have to be deceived. ಹಾಗಾಗಿ ಆದಿಕಾಂಡ 3:15 ನಮ್ಮ ಆತ್ಮಿಕ ಹಿನ್ನೆಲೆಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಸೈತಾನನ ಎಲ್ಲಾ ಕಾರ್ಯಗಳು ಈ ಸ್ತ್ರೀ ಸಂತಾನವಾಗಿರುವಂತ ಕ್ರಿಸ್ತನ ಮೂಲಕ ಈಗಾಗ್ಲೇ ನಾಶವಾಗಿವೆ ಅಂತ ಹೇಳಿ ನಾವು ನಂಬುವರಾಗಬೇಕು. But what Satan wants us to think is maybe he's not finished. Maybe his power is still there and he can still destroy us. ಸೈತಾನನು ಯಾವ ರೀತಿ ಆಲೋಚನೆ ಕೊಡ್ತಾನೆ ಅಂದ್ರೆ, ಇಲ್ಲ ಸೈತಾನ್ ತುಂಬಾ ಬಲಿಷ್ಠ, ಅವನು ಈಗ್ಲೂ ನನ್ನನ್ನು ಹಾಳು ಮಾಡ್ತಾನೆ, ನನ್ನ ನಾಶ ಮಾಡ್ತಾನೆ ಅನ್ನುವಂತಹ ಒಂದು ಭಯದಲ್ಲಿ ಬದುಕುವಂತೆ ಮಾಡ್ತಾನೆ. So that is called unbelief. Satan gives us a lot of unbelief, so we cannot believe in the word of God. ಇದನ್ನೇ ನಾವು ಅವಿಶ್ವಾಸ ಅಂತ ಹೇಳ್ತೀವಿ. ಸೈತಾನನು ದೇವರ ಮಕ್ಕಳಿಗೆ ಅನೇಕ ಸಲಿ ದೇವರಲ್ಲಿ ಅವಿಶ್ವಾಸವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. But if you pray and you hold on to this word, Genesis 3:15, whenever the devil tries to deceive you, you can receive strength from this Bible verse. ಹಾಗಾಗಿ ಆದಿಕಾಂಡ 3:15 ಅನ್ನೋದು ತುಂಬಾ ಮುಖ್ಯವಾದ ವಚನ. ಯಾವಾಗೆಲ್ಲ ಸೈತಾನನು ಈ ರೀತಿಯಾದ ಒಂದು ಅವಿಶ್ವಾಸ ಅಥವಾ ಅಪನಂಬಿಕೆಯನ್ನ ನಮಗೆ ಕೊಡ್ತಾನೋ ಅವಾಗೆಲ್ಲ ಈ ವಚನವನ್ನು ಅರಿಕೆ ಮಾಡ್ತಾ ಅವನ ಕಾರ್ಯಗಳು ಲಯವಾಗಿವೆ ಅಂತ ಹೇಳಿ ನಾವು ನಂಬಬೇಕು. So for me, if I feel like I have a lot of stress or I have a lot of oppression from the devil, like worries and concerns, I always hold on to Genesis 3:15 and I confess Jesus already destroyed the power of the devil. ಹಾಗಾಗಿ ನನ್ನ ಜೀವನದಲ್ಲೂ ಕೂಡ ಅನೇಕ ಸಲಿ ಸೈತಾನನು ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಸಮಸ್ಯೆಗಳು ಮಾಡೋದಕ್ಕೆ ಬಂದರೂ ಕೂಡ ನಾನು ಇದೇ ವಚನವನ್ನ ಅರಿಕೆ ಮಾಡ್ತೇನೆ. ಯೇಸು ಕ್ರಿಸ್ತನ ಮೂಲಕ ಸೈತಾನನ ಎಲ್ಲ ಕಾರ್ಯಗಳು ಲಯವಾಗಿವೆ ಅಂತ ಹೇಳಿ ನಾನು ನಂಬ್ತೇನೆ. So the remnants, you have to use the word of God as your weapon. When the devil tries to trick you, tries to sneak up on you, you have to use the word of God against the devil. ಹಾಗಾಗಿ ಸೈತಾನನು ನಿನ್ನ ಜೀವನದಲ್ಲಿ ಯಾವಾಗೆಲ್ಲ ನಿನ್ನನ್ನ ಮೋಸ ಮಾಡ್ಬೇಕು ಅಂತಾನೋ, ನಾಶ ಮಾಡ್ಬೇಕು ಅಂತಾನೋ, ದಾರಿ ತಪ್ಪಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾನೆ, ಅವಾಗೆಲ್ಲ ದೇವರ ವಾಕ್ಯವನ್ನ ಹಿಡ್ಕೊಂಡು ನೀನು ಅವನನ್ನ ಗದರಿಸ್ಬೇಕು. And the more you use the word of God, the more you stand up against the devil, then the devil won't deceive you with those things anymore. ಯಾವಾಗ ನೀನು ದೇವರ ವಾಕ್ಯವನ್ನ ಸರಿಯಾಗಿ ಬಲವಾಗಿ ಹಿಡ್ಕೊಂಡು ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆ ಇಟ್ಟು ನೀನು ಸೈತಾನ ಎದುರಿಸ್ತೀಯೋ ಅವಾಗ ಆ ಸೈತಾನ ನಿನ್ನ ಎದುರಿಗೆ ನಿಂತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. So Satan has his schemes and strategies. That means how he works in the world. He has many strategies how to deceive people. ಸೈತಾನನಲ್ಲಿ ಅನೇಕ ರಣತಂತ್ರಗಳಿವೆ, ಅಂದ್ರೆ ಅನೇಕ ಕುತಂತ್ರಗಳಿವೆ. ಯಾವ ರೀತಿ ಯಾವ ಮನುಷ್ಯನನ್ನ ಯಾವ ರೀತಿ ನಾಶ ಮಾಡ್ಬೇಕು, ಯಾವ ರೀತಿ ದೇವರಿಂದ ದೂರ ಮಾಡ್ಬೇಕು ಅಂತ ಅನೇಕ ಪ್ರಯತ್ನಗಳನ್ನ ಮಾಡ್ತಿರ್ತಾನೆ. So like in the movies, whenever they show someone has the thought of evil or the thought of good, they put like a little devil on one side and they put an angel on the other side. ಸೊ ಚಿಕ್ಕ ಒಂದು ಸಿನಿಮಾಗಳು ಆತರ ಒಂದು ಚಿಕ್ಕದಾಗಿ ಏನಾದ್ರು ಮಾಡುವಾಗ ದೆವ್ವದ ಒಂದು ಚಿತ್ರಣವನ್ನ ಮಾಡೋದನ್ನ ನಾವು ನೋಡ್ತಿರ್ತೀವಿ.
But actually, the devil doesn't always come as something scary and something that looks evil. ಮತ್ತೆ ಆ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಾವು ನೋಡುವಾಗ ಆ ದೆವ್ವಗಳು ಏನೋ ಒಂಥರ ಭಯಂಕರವಾಗಿ ಭಯಪಡಿಸೋ ತರ ತೋರಿಸ್ತಾರೆ. ಆದ್ರೆ ದೆವ್ವ ಆ ರೀತಿ ಬರೋದಿಲ್ಲ. So sometimes the devil shows us something that looks so good and so nice, and we want to have it. ಸೈತಾನನು ಅನೇಕ ಸಲಿ ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣೋದು ಒಳ್ಳೇದನ್ಸೋದು ಅನ್ನೋ ರೀತಿಯಲ್ಲಿ ತೋರಿಸ್ತಾನೆ. ಯಾಕಂದ್ರೆ ಅದನ್ನ ನೋಡಿ ನಾವು ಆ ಪಾಪದಲ್ಲಿ ಬೀಳ್ಬೇಕು ಅಂತ ಹೇಳಿ. There was a time when Jesus was in the wilderness and the devil went to him, and the devil showed him a big, beautiful city. And he said, "If you bow down to me, I will give you all of this." ಉದಾಹರಣೆ ನೋಡೋದಾದ್ರೆ ಯೇಸು ಕ್ರಿಸ್ತನು 40 ದಿನ ಉಪವಾಸವಿರುವಂತಹ ಸಮಯದಲ್ಲಿ ಸೈತಾನನು ಯೇಸು ಸ್ವಾಮಿಯ ಬಳಿಗೆ ಹೋಗಿ ಒಂದು ರಾಜ್ಯಗಳನ್ನೆಲ್ಲ ತೋರಿಸಿ, ನೀನು ನನಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡೋದಾದ್ರೆ ನೋಡು ಈ ಸುಂದರವಾದಂತ ರಾಜ್ಯವನ್ನ ನಿನಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. So in a physical way, it looks so nice. Oh, looks good. I want to have it. But what do we have to give up to have those things? We have to worship the devil. ಸೊ ಇಲ್ಲಿ ಸೈತಾನನ ಆಲೋಚನೆ ಏನು? ಅದನ್ನೆಲ್ಲ ತೋರಿಸ್ಬಿಟ್ಟು, ಓ ತುಂಬಾ ಚೆನ್ನಾಗಿದೆ, ಈ ರಾಜ್ಯದ ಅಧಿಕಾರವೆಲ್ಲ ನಾನು ಕೊಡ್ತಾನಂದ್ರೆ ಒಳ್ಳೇದೇ ಅಲ್ವಾ ಅಂತ ಹೇಳ್ಬಿಟ್ಟು. ಆದ್ರೆ ಆ ಒಂದು ರಾಜ್ಯವನ್ನ ನಾವು ಅನುಭವಿಸ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಸೈತಾನನಿಗೆ ಅಡ್ಡ ಬೀಳ್ಬೇಕು ಅಂತ ಅವ್ನು ಹೇಳ್ತಿರೋದು. So the devil has a lot of schemes. Schemes means not something that looks so simple, but sneaky. The devil is very sneaky. ಸೊ ಆ ಸೈತಾನನ ಒಂದು ಆಲೋಚನೆಗಳು ಮತ್ತೆ ಅವನ ಒಂದು ತಂತ್ರಗಳು, ರಣತಂತ್ರಗಳಂತ ಹೇಳ್ತೀವಲ್ಲ, ಅದು ತುಂಬಾ ಭಯಂಕರವಾಗಿರುತ್ತೆ, ಸೂಕ್ಷ್ಮವಾಗಿರುತ್ತೆ. So remnants, we have to really understand the word of God properly, so we know what is good for us and what is not good for us. ಹಾಗಾಗಿ ಇಲ್ಲಿರುವಂತ ನೀವೆಲ್ಲರೂ ದೇವರ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ವಾಕ್ಯದ ಮೂಲಕನೇ ಯಾವ್ದು ಸರಿ ಯಾವ್ದು ತಪ್ಪು ಅಂತ ದೇವ್ರು ನಮ್ಗೆ ಸರಿಯಾಗಿ ತಿಳಿಸ್ತಾರೆ. Anything that leads us away from God, that leads us away from worship, that is not good for us. That is not good for our spirit. ಯಾವ ವಿಷಯ ನಿನ್ನನ್ನ ದೇವರನ್ನ ಆರಾಧನೆ ಮಾಡೋದ್ರಿಂದ ದೂರ ಮಾಡುತ್ತೋ ಅವು ನಿನಗೆ ಒಳ್ಳೇದಲ್ಲ. There are things you certainly have to do, like you have to go to school, you have to study, but how you spend your free time is very important. ನೀನು ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಅದೆಲ್ಲ ಒಳ್ಳೇದೇ, ಅದನ್ನೆಲ್ಲ ಬಿಟ್ಬಿಡು ಅಂತ ಹೇಳ್ತಿಲ್ಲ. ಆದ್ರೆ ನೀನು ಫ್ರೀ ಆಗಿರುವಂತ ಸಮಯದಲ್ಲಿ ನೀನ್ ಏನ್ ಮಾಡ್ತಿದ್ಯಾ, ಯಾವ್ದಕ್ಕೆ ಸಮಯ ಕೊಡ್ತಿದ್ಯಾ ಅನ್ನೋದು ಮುಖ್ಯವಾಗುತ್ತೆ. So playing games or going on the phone or watching YouTube, it looks so nice and it looks very attractive, but in a spiritual sense, we can waste a lot of time doing those things. ಆ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅನ್ನುವಂತಹ ಒಂದು ವಿಷಯಗಳಲ್ಲಿ ಮುಳುಗೋಗುವಂತದ್ದು ಅಥವಾ ಈ ತರ ಗೇಮ್ಗಳು ಆಡ್ಕೊಂಡು ಅದನ್ನೊಂದು ಚಟವಾಗಿ ಮಾರ್ಪಡಿಸ್ಕೊಳ್ಳುವಂತದ್ದು ಸೈತಾನ್ ಯಾವ್ದಾದ್ರು ಒಂದು ರೀತಿಯಲ್ಲಿ ಸಿಕ್ಕಾಕ್ಸ್ಬೇಕಂತ ನೋಡ್ತಾನೆ. And even when we watch TV a lot or we watch movies, that is imprinting. All of the things the movie's talking about becomes imprinted in us. ಸೊ ನಾವು ನಮ್ಮ ಮಕ್ಕಳು ಟಿವಿನಾಗ್ಲಿ ಸಿನಿಮಾಗಳನ್ನ ಸೀರಿಯಲ್ಗಳನ್ನ ಎಷ್ಟು ಹೆಚ್ಚಾಗಿ ನೋಡ್ತೀವೋ ಅದು ನಮ್ಗೆ ಗೊತ್ತಿಲ್ಲದೆ ನಮ್ಮಲ್ಲಿ ನಮ್ಮ ಮಕ್ಕಳಲ್ಲಿ ಅದು ಮುದ್ರೆ ಆಗ್ತಾ ಹೋಗ್ತಾ ಇರುತ್ತೆ. So unseen to our eyes, that's how the devil works, through the culture, through the media. He has many tools and strategies that he uses. ಅದಕ್ಕೆ ಕಣ್ಣು ಕಾಣದಿರುವಂತ ಸೈತಾನ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಏನ್ ಮಾಡ್ತಾನೆ, ನಮ್ಮಲ್ಲಿ ನಮ್ಮ ಮಕ್ಕಳಲ್ಲಿ ಲೋಕದ ವಿಷಯಗಳನ್ನ ಮುದ್ರೆ ಮಾಡ್ಬೇಕು ಅಂತ ಹೇಳಿ ರಣತಂತ್ರವನ್ನ ಮಾಡ್ತಿದ್ದಾನೆ. And God gave us a method. He said, put on the full armor of God. So let's read the Bible verse, Ephesians 6:11-12. ಅದಕ್ಕೆ ಯೇಸ್ವಾಮಿ ಏನ್ ಹೇಳ್ತಾರೆ, 5ನೇ ವಿಷಯವನ್ನ ನಾವು ನೋಡುವಾಗ, ಸೈತಾನನ ಯೋಜನೆಗಳು ಮತ್ತು ತಂತ್ರಗಳನ್ನ ಜಯಿಸ್ಬೇಕು ಅಂದ್ರೆ ಎಫೆಸಿ 6:11 ಹೇಳುವ ಹಾಗೆ ದೇವರ ಒಂದು ಸರ್ವಾಯುಧಗಳನ್ನ ಧರಿಸ್ಕೊಳ್ಬೇಕು. ಆ ವಚನಗಳನ್ನ ನಾವು ಓದ್ಕೊಳ್ಳೋಣ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆಮೆನ್. Amen. So full armor of God. So if a soldier goes to war, they have to wear armor to protect themselves. ಈಗ ಯೋಚನೆ ಮಾಡಿ, ಒಬ್ಬ ಸೈನಿಕ ಯುದ್ಧ ಮಾಡೋದಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅವನು ಆ ಯುದ್ಧ ವಸ್ತ್ರಗಳನ್ನ ಹಾಕೊಳ್ಬೇಕು. And in this world, unseen to our eyes, there is a spiritual battle that we have to fight every day. ಆದ್ರೆ ನೀನು ನಾನು ಕಣ್ಣಿಗೆ ಕಾಣದೇ ಇರುವಂತಹ ಆ ಒಂದು ಸೈತಾನನ ಮೇಲೆ ಆತ್ಮಿಕ ಯುದ್ಧವನ್ನ ಮಾಡೋರಾಗಿದ್ದೇವೆ. So the spiritual battle, it's everyday life. So the words of other people, my own thoughts, my own standards,
We have to come out of those. ಆತ್ಮಿಕ ಹೋರಾಟ ಅಂದ್ರೆ ಹೇಗ್ ಮಾಡೋದು? ಕಣ್ಣು ಕಾಣಲ್ವಲ್ಲ. ಅಂದ್ರೆ ಆ ಒಂದು ದುರಾತ್ಮಗಳು ಏನ್ ಮಾಡುತ್ತೆ, ನಮ್ಮ ಆಲೋಚನೆಗಳಲ್ಲಿ ಬೇಡವಾರ್ದಿರುವಂತ ಆಲೋಚನೆಗಳನ್ನ ಕೊಡುವಂತದ್ದಾಗ್ಲಿ, ಕೆಟ್ಟ ಮಾತಾಡೋದಾಗ್ಲಿ, ಕೆಟ್ಟ ಆಲೋಚನೆ ಮಾಡೋದಾಗ್ಲಿ, ಸೊ ನಮ್ಮನ್ನ ದಾರಿ ತಪ್ಪಿಸುವಂತ ಕಾರ್ಯವನ್ನ ಸೈತಾನನು ಮಾಡ್ತಾನೆ. ಅದನ್ನ ಜಯಿಸ್ಬೇಕು ಅಂದ್ರೆ ನಾವು ದೇವರ ಸರ್ವಾಯುಧಗಳನ್ನ ಧರಿಸಿಕೊಳ್ಬೇಕು. So every day we have to meet people. You have to go to school, you have to meet with your teacher, and through the teacher and your friend's words, Satan can work through their words to give you a scar or make you upset. ನೀನು ಶಾಲೆಗೆ ಹೋಗುವಾಗ ಅಥವಾ ಕಾಲೇಜ್ಗೆ ಹೋಗುವಾಗ, ಕೆಲಸ ಮಾಡೋ ಜಾಗಕ್ಕೆ ಹೋಗುವಾಗ, ಆಟ ಆಡುವಾಗ ಈ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ಯಾವ್ದಾದ್ರು ಒಂದು ಮಾತುಗಳಿಂದಲೋ ಕ್ರಿಯೆಗಳಿಂದಲೋ ನಿನ್ನ ಮನಸ್ಸಿಗೆ ಗಾಯ ಮಾಡುವಂತೆಯೂ ಮತ್ತೆ ಅದರಿಂದ ನೀನು ನೋವು ತಿನ್ನುವಂತೆ ಮಾಡ್ತಾನೆ. So we have to protect ourselves. Wear the full armor of God. It means we have to understand and know what the word of God is talking about. ಹಾಗಾಗಿನೇ ಅವನನ್ನ ಜಯಿಸ್ಬೇಕು ಅಂದ್ರೆ ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. So in our mind and heart, if we know what the word of God is saying, we don't have to be deceived by the words of other people. ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಅಂತ ಹೇಳಿ ನೀನು ನಿನ್ನ ಹೃದಯದಿಂದ ಅರ್ಥ ಮಾಡ್ಕೊಳ್ಳೋದಾದ್ರೆ ಬೇರೆ ಜನರಾಗ್ಲಿ ದುರಾತ್ಮಗಳಾಗ್ಲಿ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. And it's not just words, it's the culture. So like I said, media and games and movies, these are things that when you go to school, a lot of people can talk about it and you can see it as well. ಅಂದ್ರೆ ಸೈತಾನನು ಕಾರ್ಯ ಮಾಡುವಂತ ಒಂದು ಮಾರ್ಗಗಳು ಅಂತ ಹೇಳಿದ್ರೆ ಸಿನಿಮಾಗಳ ಮೂಲಕ, ಮತ್ತೆ ಆ ಟಿವಿಗಳ ಮೂಲಕ, ಸಾಮಾಜಿಕ ಜಾಲತಾಣಗಳ ಮೂಲಕ, ನೀನು ಸ್ಕೂಲ್ಗೆ ಹೋಗೋ ಜಾಗದ ಮೂಲಕ ಅವನು ಅಟ್ಯಾಕ್ ಮಾಡ್ತಾನೆ. So I'm not saying that we have to stop watching movies and stop doing those things, but we have to have a gospel perspective when we look at them. ಸೊ ಸಿನಿಮಾ ನೋಡೋದು ಇನ್ನೊಂದು ಮತ್ತೊಂದು ಇದೆಲ್ಲ ತಪ್ಪು ಅಂತ ಅಲ್ಲ, ಸುವಾರ್ತೆ ದೃಷ್ಟಿಯಿಂದ ನಾವು ಏನೇ ಆಗ್ಲಿ ಯೋಚನೆ ಮಾಡ್ಬೇಕು ಅಂತ ಹೇಳ್ತಿರೋದು. For example, a lot of movies these days, children's movies, they have ancestral worship where the children worship the dead ancestors. ಈಗ ಬರ್ತಿರುವಂತ ಕೆಲವು ಸಿನಿಮಾಗಳಲ್ಲಿ ನೋಡಿದ್ರೆ ಚಿಕ್ಕ ಮಕ್ಕಳು ಹೋಗಿ ಸತ್ತೋಗಿರುವಂತ ಅವ್ರ ಅಪ್ಪ ಅಮ್ಮನೋ ಅಥವಾ ಅವರ ತಾತ ಮುತ್ತಾತರನ್ನ ಪೂಜೆ ಮಾಡೋದು ಅಥವಾ ನಮಸ್ಕಾರ ಮಾಡೋದ್ರ ಬಗ್ಗೆ ತೋರಿಸ್ತಾರೆ. And in those movies, they try to say, oh, they just want to show the culture of the children in the movie, or they want to give some education. But that actually, it becomes imprinted. If you don't know the gospel and you see someone worshiping dead ancestors, you can think that that's correct. ಸೊ ಆ ಸತ್ತೋಗಿರೋರ ಸಮಾಧಿ ಬಳಿಗೆ ಹೋಗಿ ಮಕ್ಕಳು ಅಳೋದಾಗ್ಲಿ, ಪೂಜೆ ಮಾಡೋದಾಗ್ಲಿ, ನಮಸ್ಕಾರ ಮಾಡೋದಾಗ್ಲಿ ಇದು ಸಣ್ಣ ವಿಷಯನೇ. ಆದ್ರೆ ಇದು ಸೈತಾನನ ಒಂದು ಕೆಟ್ಟ ಸಂಪ್ರದಾಯ. ಇದನ್ನ ಸೈತಾನನು ಮುದ್ರೆ ಮಾಡ್ತಿರೋದು. ಸೊ ನಮ್ಮ ಮಕ್ಕಳು ಸಿನಿಮಾಗಳನ್ನ ಅದನ್ನ ನೋಡುವಾಗ ನಾವು ಇದನ್ನ ಮಾಡ್ಬೋದು, ಇದು ತಪ್ಪಿಲ್ಲ ಅನ್ನುವಂತ ವಿಷಯಗಳನ್ನ ಕಲಿತಾರೆ. But remnants, you have the gospel. So when you see those things, you know that is not right, that is not correct. And you can also share that answer with your friends. ಸೊ ಒಂದ್ ವೇಳೆ ನಾವು ಸತ್ಯವನ್ನು ಸರಿಯಾಗಿ ವಾಕ್ಯದ ಮೂಲಕ ತಿಳ್ಕೊಂಡ್ಮೇಲೆ ಅದನ್ನ ನೋಡಿದ್ರು ಕೂಡ ಇದು ತಪ್ಪು ಅಂತ ನಾವು ತಿಳ್ಕೋಬೇಕು. ಮತ್ತೆ ನಮ್ಮ ಸ್ನೇಹಿತರು ಯಾರಾದ್ರೂ ಇದಾರೆ ದೇವ್ರು ನಂಬದೇ ಇರೋರು ಅಂದ್ರೆ ಅವರು ಕೂಡ ಇದೆಲ್ಲ ತಪ್ಪು, ಈ ರೀತಿ ನಾವು ಮಾಡಬಾರ್ದು, ಇದು ದೇವ್ರ ವಾಕ್ಯಕ್ಕೆ ವಿರೋಧ ಅಂತ ನಾವು ಅವ್ರಿಗೂ ಹೇಳ್ಬೇಕು. So the Bible verse says that our struggle, it's not against flesh and blood, but against the rulers and authorities, powers of this dark world, and spiritual forces. 12ನೇ ವಚನ ಹೇಳುವ ಹಾಗೆ ನಾವು ಹೋರಾಡೋದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆ, ಅಧಿಕಾರಿಗಳ ಮೇಲೆ ಮತ್ತು ಅಂಧಕಾರದ ಲೋಕಾಧಿಪತಿಗಳ ಮೇಲೆ, ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಬೇಕು ಅಂತ ಹೇಳ್ತಿರೋದು. Yeah, so we can think, oh, the people who made this movie, the people who make this game, they are really wicked. But who is working behind them? It's a spiritual being, Satan. ಈ ತರ ಸೈತಾನಿಗೆ ಸಂಬಂಧಪಟ್ಟಂತ ಅನೇಕ ಸಿನಿಮಾಗಳು ಇವತ್ತು ಮಾಡ್ತಿದ್ದಾರೆ. ಆದ್ರೆ ಆ ಜನರಲ್ಲ ಇದನ್ನ ಮಾಡ್ತಿರೋದು. ಯಾರು ಮಾಡ್ತಿದ್ದಾರೆ, ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಸೈತಾನನು ಅವರ ಮನಸ್ಸಲ್ಲಿ ಪ್ರೇರೇಪಿಸಿ ಇಂಥ ಸಿನಿಮಾಗಳನ್ನ ಮಾಡುವಂತೆ ಮಾಡ್ತಿದ್ದಾರೆ. So the spiritual world, the spiritual battle, that's the true battle we have to have. It's not against other people, it is against Satan. ಅದಕ್ಕೆ ನಾವು ಮನುಷ್ಯರ ಜೊತೆ ಎಲ್ಲ ಹೋರಾಡಬೇಕಾಗಿರೋದು. ನಾವು ಹೋರಾಡುವಂತದ್ದು ಸೈತಾನನ ಮೇಲೆ, ಈ ಒಂದು ಅಂಧಕಾರದ ದುರಾತ್ಮಗಳ ಮೇಲೆ ಎಂಬುದಾಗಿ ನೋಡ್ತೇವೆ. Yes. Oh, sorry, it was frozen on my side. Yeah, my side actually. Okay, so oh, okay.
Full armor of God. Yeah, we have to have a factual spiritual battle. So remnants, that's why prayer is very important. Through your prayer, you can break down the darkness before you even go to that place. ಅದಕ್ಕೆ ಇಲ್ಲಿರುವಂತ ನೀವೆಲ್ಲರೂ ದೇವ್ರ ಮಕ್ಕಳಾಗಿರೋದ್ರಿಂದ ನೀವೆಲ್ಲೇ ಹೋದ್ರು ಕೂಡ ಏನೇ ಮಾಡಕ್ ಮುಂಚೆ ದೇವರಿಂದ ಪ್ರಾರ್ಥನೆ ಮಾಡ್ಕೊಂಡು ಈ ಒಂದು ಸರ್ವಾಯುಧಗಳನ್ನ ಧರಿಸ್ಕೊಂಡು ನೀವು ಹೋಗ್ಬೇಕು. So in the book of Matthew, it says that you must bind the strong man and then you can plunder his house. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ಓದುವಾಗ ಯೇಸುಸ್ವಾಮಿ ಹೇಳ್ತಾರೆ, ಬಲಿಷ್ಠವಾದವನನ್ನ ಫಸ್ಟ್ ಕಟ್ಟಿ ಹಾಕದೆ ಆ ಮನೆಯಲ್ಲಿರೋದು ಯಾವ್ದನ್ನು ನೀವು ತಗೊಂಡು ಬರಕ್ ಆಗಲ್ಲ ಅಂತ. What it means is if we try to go there and we try to fight, but we didn't break down the strong man first, we can't plunder anything because the strong man is still standing there. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಇರುವಂತ ಒಂದು ಬಲಿಷ್ಠವಾದ ವ್ಯಕ್ತಿಯನ್ನ ನಾವು ಸೋಲಿಸ್ಲಿಲ್ಲ ಅಥವಾ ಕಟ್ಟಿ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಇರುವಂತ ಯಾವುದೇ ವಸ್ತುವನ್ನ ನಾವು ತರೋದಕ್ಕೆ ಆಗೋದಿಲ್ಲ. And this strong man is Satan, the devil. So if you pray, break down the power of Satan first, and then you can go and preach the gospel, or you can go to that place, and all the darkness will be broken down ahead of time. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಆ ಒಂದು ಬಲಿಷ್ಠ ವ್ಯಕ್ತಿ ಯಾರು ಅಂದ್ರೆ ಸೈತಾನ. ನಾವು ಎಲ್ಲೇ ಹೋದ್ರು, ಸುವಾರ್ತೆ ಸಾಲಿಗಾಲಿ ಸೇವೆಗಾಲಿ ಎಲ್ಲೇ ಹೋದ್ರು ಮೊದಲು ಸೈತಾನ ಕಟ್ಟಿ ಹಾಕ್ಬೇಕು ಪ್ರಾರ್ಥನೆ ಮೂಲಕ. ಅದಾದ ನಂತರ ನಾವು ಯಾವುದೇ ಸೇವೆ ಮಾಡ್ಲಿಕ್ಕೆ ಸುವಾರ್ತೆ ಸಾಲಿಗೆ ಹೋದ್ರು ಕೂಡ ಸಮಸ್ಯೆ ಆಗೋದಿಲ್ಲ. So remnants, you have to remember, behind all of the things that's happening in the world, behind the physical facts, there is a spiritual facts. ಹಾಗಾಗಿ ಇಲ್ಲಿರುವಂತ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು, ಶಾರೀರಿಕವಾಗಿ ನಿನ್ನ ಜೀವನದಲ್ಲಿ ಏನೇ ನಡೀತಾ ಇದ್ರು ಕೂಡ ಅದರ ಹಿಂದೆ ಆತ್ಮಿಕವಾದ ವಿಷಯಗಳಿವೆ ಅನ್ನೋದನ್ನ ತಿಳ್ಕೋಬೇಕು. And if you know that who is working there in the background, oh, it's Satan, you have a power, authority to break down his power. ನಿನ್ನ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರಾದ್ರೂ ಕೂಡ ಅದ್ರ ಹಿಂದೆ ಯಾರು ಕೆಲಸ ಮಾಡ್ತಿದ್ದಾರೆ, ಸೈತಾನ. ಆ ಸೈತಾನನು ಕೆಲಸ ಮಾಡ್ತಿರೋದು ನೀನು ಅರ್ಥ ಮಾಡ್ಕೊಂಡ್ಮೇಲೆ ಯೇಸು ಕ್ರಿಸ್ತನ ಮಗನಾಗಿ ನಿನಗೆ ಅಧಿಕಾರ ಕೊಡಲ್ಪಟ್ಟಿದೆ. ಕ್ರಿಸ್ತನ ಹೆಸರಿನಲ್ಲಿ ಸೈತಾನನನ್ನು ನೀವು ಬಂಧಿಸಬಹುದು. So Satan shoots us with flaming arrows. So the Bible verse is not there, but it says that flaming arrows, Satan is shooting us. ಸೊ ಇಲ್ಲಿ ಆರನೇದಾಗಿ ನಾವು ನೋಡುವಾಗ ಸೈತಾನ್ ಏನ್ ಮಾಡ್ತಾನೆ, ಉರಿಯುತ್ತಿರುವಂತ ಬಾಣಗಳಿಂದ ನಮ್ಮನ್ನ ಅದು ಹಾರಿಸ್ಬೇಕು ಅಂತ, ನಮ್ಮನ್ನ ವಿಭಜನೆ ಮಾಡ್ಬೇಕು ಅಂತ ನೋಡ್ತಾನೆ. If you think about it, an arrow is like very accurate. It knows where the target has to go. So Satan accurately, he knows us, he knows our scars, he knows what can make us upset. ಸೊ ಬಾಣ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅದೊಂದು ಗುರಿಯನ್ನ ಇಟ್ಟು ಬಿಡುವಾಗ ನೇರವಾಗಿ ಹೋಗಿ ಆ ಗುರಿಗೆ ಅದು ತಗಲುತ್ತೆ. ಆ ರೀತಿ ಸೈತಾನನು ನೇರವಾಗಿ ನಮ್ಮನ್ನ ಗುರಿ ಮಾಡಿಕೊಂಡು ಅವನು ಬಾಣಗಳನ್ನ ಬಿಡ್ತಾನೆ. Satan knows our spiritual problems. Satan knows many things about us. So he targets that exact thing to try to make us crumble down. ಸೊ ಆ ಬಾಣ ಬಿಡೋದು ಅಂದ್ರೆ ಏನ್ ಗೊತ್ತಾ, ನಿನ್ನ ಜೀವನದಲ್ಲಿ ಏನ್ ಸಮಸ್ಯೆ ಇದೆ, ಎಲ್ಲಿ ನೀನು ಬಲಹೀನವಾಗಿದೆಯಾ ಅನ್ನೋದು ಸೈತಾನ ಗೊತ್ತಿರೋದ್ರಿಂದ ನೇರವಾಗಿ ಅದೇ ವಿಷಯದಲ್ಲಿ ಸಮಸ್ಯೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. Like always he caused division, especially in the family. ಆ ಸೈತಾನನು ವಿಭಜನೆಗಳನ್ನ ಮಾಡ್ತಾನೆ, ಮುಖ್ಯವಾಗಿ ಕುಟುಂಬಗಳಲ್ಲಿ ವಿಭಜನೆ ಮಾಡ್ತಾನೆ. So it makes parents fight, makes brother and sister fight and angry at each other. That is all the strategy of Satan. ತಂದೆ ತಾಯಿ ಜಗಳ ಆಡುವಂತೆ ಮಾಡ್ತಾನೆ, ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಜಗಳ ಆಡುವಂತೆ ಮಾಡ್ತಾನೆ. ಇದೆಲ್ಲ ಸೈತಾನನ ಒಂದು ಕಾರ್ಯ. So we have to know that yes, we fight with our remnants. You might have brothers and sisters. You fight with them, you get angry at them, you're upset with them, but you have to know who is working behind in the background to make you argue. It is the devil. ಇಲ್ಲಿರುವಂತ ನೀವು ಕೂಡ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ, ನೀವು ಕೂಡ ನಿಮ್ಮ ಅಕ್ಕ ತಂಗಿಯರ ಹತ್ರ, ಅಣ್ಣ ತಮ್ಮಂದ್ರ ಹತ್ರ, ಕುಟುಂಬದವ್ರ ಹತ್ರ ಜಗಳ ಆಡ್ತಿರ್ಬೋದು. ಜಗಳ ಆಡ್ತಿದ್ದೀರಾ ಸೀರಿಯಸ್ ಆಗಂದ್ರೆ ಅದ್ರ ಹಿಂದೆ ಸೈತಾನ ಕಾರ್ಯ ಮಾಡ್ತಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. And especially because you are inside of the covenant, Satan hates those in the covenant. He's jealous of us. He wants to destroy us. So he especially attacks us. ನೀನು ದೇವರ ಮಗುವಾಗಿರೋದ್ರಿಂದ, ಸುವಾರ್ತೆನ ಹಿಡ್ಕೊಂಡು ದೇವರ ಒಡಂಬಡಿಕೆಯಲ್ಲಿ ಇರೋದ್ರಿಂದ ಆ ಸೈತಾನ ಏನ್ ಮಾಡ್ತಾನೆ, ನಿನ್ನ ಮೇಲೆನೆ ಗುರಿ ಮಾಡ್ಕೊಂಡು ನಿನ್ನ ಮೇಲೆ ಸಮಸ್ಯೆ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ. And a big one, Satan causes misunderstanding. So he makes it so people misunderstand each other. ಮತ್ತೆ ಈ ಒಂದು ಕೆಟ್ಟ ಸಂಬಂಧಗಳಾಗ್ಲಿ ಮತ್ತು ತಪ್ಪು ತಿಳುವಳಿಕೆಯನ್ನ ಉಂಟು ಮಾಡ್ತಾನೆ.
So we have to know that there is a devil that is working in the background, and we have to have the prayer in the name of Jesus Christ to break down his power. ಸೊ ಜನರ ಸಮಸ್ಯೆ ಮಾಡ್ತಾರೆ ಅಂದ್ರೆ ಅದು ಜನರಲ್ಲ, ಜನರ ಹಿಂದೆ ಸೈತಾನ ನಿಂತುಕೊಂಡು ಎಲ್ಲಾ ಸಮಸ್ಯೆಗಳಿಗೂ ಸೈತಾನ ಕಾರಣ. ಹಾಗಾಗಿ ಅವನ ಬಲವನ್ನ ಮುರಿಯೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದು. And in the Bible, he is called the God of this age. So let's read 2 Corinthians 4:4. ಏಳನೇದಾಗಿ ನಾವು ನೋಡುವಾಗ ಅವನು ಈ ಯುಗದ ದೇವರು, ಅಂದ್ರೆ ಈ ಪ್ರಪಂಚದ ದೇವರು, ಮೋಸದ ಆತ್ಮ ಎಂಬುದಾಗಿ ನಾವು ನೋಡ್ತೀವಿ. 2 ಕೊರಿಂಥ 4:4 ಓದ್ಕೊಳ್ಳೋಣ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. So the God of this age, but the G is a little g because he's not the true God, he is a fake God. ಸೊ ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಈ ಪ್ರಪಂಚದ ದೇವರು ಅಂತ ಬರೆಯಲ್ಪಟ್ಟಿದೆಯಲ್ಲ, ಅದು ಈ ಪ್ರಪಂಚ ದೇವರು ಅಂದ್ರೆ ಅದು ದೇವರಲ್ಲ, ಅದು ಸೈತಾನ. And the Bible says he blinded their minds. So he blinds them so that they cannot listen to this gospel, they cannot accept this gospel. ಸೊ ಈ ಪ್ರಪಂಚದ ದೇವರು ಏನ್ ಮಾಡಿದಾನೆ ಆ ಸೈತಾನನು ಅಂದ್ರೆ ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಯಾಕೆ ಅವರ ಮನಸ್ಸನ್ನ ಮಂಕು ಮಾಡಿದಾನೆ ಅಂದ್ರೆ ಈ ಯೇಸು ಸ್ವಾಮಿಯ ಪ್ರಭಾವ ಆಗ್ಲಿ, ಯೇಸು ಸ್ವಾಮಿಯ ಸುವಾರ್ತೆಯನ್ನಾಗ್ಲಿ ಅವರು ನಂಬಬಾರದು ಅಂತ ಹೇಳಿ ಅವ್ರನ್ನ ಮೋಸ ಮಾಡ್ತಿದ್ದಾರೆ. And I experienced this a lot in the evangelism field. There are some people, no matter how much you try to explain to them, they cannot believe. ನಾನು ಕೂಡ ಇದನ್ನ ಸೇವೆಯಲ್ಲಿ ಅನುಭವಿಸಿದ್ದೇನೆ. ಸೇವೆ ಮಾಡ್ಲಿಕ್ಕೆ, ಸುವಾರ್ತೆ ಸಾರ್ಲಿಕ್ಕೆ ಅಂತ ಹೋದಾಗ ಕೆಲವರಿಗೆ ನಾವ್ ಎಷ್ಟೇ ಬಿಡಿಸಿ ಸುವಾರ್ತೆನ ಹೇಳಿದ್ರು ಕೂಡ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೋ ಯೇಸುವನ್ನ ನಂಬೋದಿಕ್ಕೋ ಸಿದ್ಧರಾಗಿರೋದಿಲ್ಲ. Even to the point some of them become angry and they try to argue with me. So they are angry even though I didn't do anything to them, I'm just preaching the gospel. They become angry and offended. ಕೆಲವರ ಹತ್ರ ನಾನು ಅವ್ರಿಗೆ ಏನು ಮಾಡ್ಲಿಲ್ಲ ಅಂದ್ರೂ ಕೂಡ ಕೇವಲ ಸುವಾರ್ತೆನ ಸಾರ್ತಾ ಇರ್ತೀನಿ ಅಷ್ಟೇನೆ, ಆದ್ರೂ ಕೂಡ ಅವ್ರು ಆ ಸುವಾರ್ತೆನ ಕೇಳಿಸ್ಕೊಳಕ್ ಆಗದೆ ನನ್ನ ಜೊತೆಯಲ್ಲಿ ಕೋಪ ಮಾಡ್ಕೊಂಡಿದ್ದು, ನನ್ನನ್ನ ಬೈದಿದ್ದು ಕೂಡ ಇದೆ. And even a lot of people have very severe spiritual mental problems, but they still refuse to believe in the gospel. ಇನ್ನು ಕೆಲವರಲ್ಲಿ ಅನೇಕ ಮಾನಸಿಕ ಮತ್ತು ಶಾರೀರಿಕ ಸಮಸ್ಯೆಗಳು ಇದ್ರೂ ಕೂಡ ಅವರು ಈ ಒಂದು ಸುವಾರ್ತೆನ ಕೇಳೋದಕ್ಕೆ ಸಿದ್ಧರಾಗಿರಲ್ಲ. Yeah, so Satan has really blinded them. This is the absolute answer that they need for their life, that they need to survive. But the one thing that they have to believe in, they completely reject. ಹೌದು, ಈ ರೀತಿ ಸೈತಾನನು ಅವರ ಹಿಂಬಾಲಕನಾಗಿ, ಸೈತಾನನು ಅವರ ಹಿನ್ನೆಲೆಯಾಗಿ ಕಾರ್ಯ ಮಾಡ್ತಿರೋದ್ರಿಂದ ಅವರು ಈ ಒಂದು ಸುವಾರ್ತೆನ ತಳ್ಳಿ ಬಿಡದೆ ಬೇರೆ ದಾರಿ ಇಲ್ಲ ಅವರಿಗೆ. So us as the evangelist, we have the truth. We have to be able to fight against this spiritual being, Satan, the devil. ಸೊ ನಾವು ದೇವರ ಸುವಾರ್ತಿಕರಾಗಿ, ದೇವರ ಮಕ್ಕಳಾಗಿ ಸುವಾರ್ತೆನ ಸರಿಯಾಗಿ ಹಿಡ್ಕೊಂಡು ಈ ಸೈತಾನನ ಕಾರ್ಯಗಳನ್ನು ಮುರಿಯೋದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು, ಹೋರಾಡಬೇಕು. So Satan attacks us personally through our thoughts and mind, and we have to fight against Satan with the word of God. ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಒಂದು ಯೋಚನೆಗಳಲ್ಲಿ ಕೂಡ ಸೈತಾನನ ಕಾರ್ಯ ಮಾಡ್ತಾನೆ. ಅವನು ಕಾರ್ಯ ಮಾಡಕ್ ಬರುವಾಗಲೇ ನಾವು ದೇವರ ವಾಕ್ಯವನ್ನು ಹಿಡ್ಕೊಂಡು ಅವನನ್ನು ಗದರಿಸಿ ಓಡಿಸ್ಬೇಕು. But it's not only us that Satan deceived, he deceived the entire world. So how can we fight against the Satan who deceives the world? We have to preach the gospel. ಸೊ ನಮಗ್ ಮಾತ್ರನೇ ಅಲ್ಲ, ಇಡೀ ಪ್ರಪಂಚವನ್ನೇ ಸೈತಾನ ಮೋಸ ಮಾಡ್ತಿದ್ದಾನೆ. ಆ ತರ ಮೋಸ ಮಾಡ್ತಿರುವಂತ ಈ ಸೈತಾನ ಯಾವ ರೀತಿ ನಾವು ಸೋಲಿಸ್ಬೇಕು ಮತ್ತೆ ಜನರಿಗೆ ಯಾವ ರೀತಿ ನಾವು ರಕ್ಷಣೆ ನಡೆಸಬೇಕು ಅಂದ್ರೆ ಕೇವಲ ಸುವಾರ್ತೆಯಿಂದ ಮಾತ್ರ ಸಾಧ್ಯ. There are people who go to the temple, they go to the mosque, and they think that they are pleasing God, they are making God happy. And for their entire life, that's what they think they have to do to meet God. ಲೋಕದಲ್ಲಿ ಇರುವಂತವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಜೀವನ ಪರ್ಯಾಂತರ ಸಾಯೋ ತನಕನೂ ಅವರು ದೇವಸ್ಥಾನಗಳಿಗೆ ಹೋಗ್ಬೇಕು, ವಿಗ್ರಹಾರಾಧನೆ ಮಾಡ್ಬೇಕು, ಪೂಜೆ ಮಾಡ್ಬೇಕು ಅಂತ ಈ ರೀತಿ ಮಾಡೋದ್ರಿಂದಾನೇ ನಾವು ದೇವ್ರನ್ನ ಮೆಚ್ಚಿಸಕ್ಕಾಗುತ್ತೆ, ಪರಲೋಕ ಹೋಗಕ್ಕಾಗುತ್ತೆ ಅಂತ ಹೇಳಿ ಅವ್ರು ನಂಬುತ್ತಾರೆ. But God raised us, he called us as the evangelists to go to these people and tell them, you can't receive salvation from the temple or from the mosque. ಆದ್ರೆ ದೇವರು ಈ ಯುಗದಲ್ಲಿ ನನ್ನನ್ನ ಎಬ್ಬಿಸಿ ಈ ಸುವಾರ್ತೆ ನಿಲ್ಲಿಸಿದ್ದಾರೆ. ಯಾಕಂದ್ರೆ ನಾವು ಈ ಜನರ ಬಳಿಗೆ, ಅನ್ಯ ಜನರ ಬಳಿಗೆ ಹೋಗಿ ಒಂದು ವಿಗ್ರಹಾರಾಧನೆ ಮಾಡೋದ್ರ ಮೂಲಕನೋ, ದೇವಸ್ಥಾನಗಳಿಗೆ ಹೋಗೋದ್ರ ಮೂಲಕನೋ ಅವ್ರ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಯೇಸುಸ್ವಾಮಿ ನಂಬೋದ್ರ ಮೂಲಕ ಮಾತ್ರನೇ ಸಾಧ್ಯ ಅಂತ ಹೇಳಿ
ಈ ಸುವಾರ್ತೆನ ಹೇಳಬೇಕು ಅಂತಾನೆ ನಮ್ಮನ್ನ ಆರಿಸ್ಕೊಂಡಿದ್ದಾರೆ. Yeah, we have to tell them bowing down to the idol, praying to your dead ancestors, that is not the way to meet God. ವಿಗ್ರಹಾರಾಧನೆ ಮಾಡೋದ್ರ ಮೂಲಕನೋ ಸತ್ತವ್ರನ್ನ ಪೂಜೆ ಮಾಡೋದ್ರ ಮೂಲಕನೋ ನಾವು ದೇವ್ರನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಇಲ್ಲ. And we are not telling them because we are arrogant or because we think we are better than them, but we have to save their spirit. ನಾವು ಅತ್ಯುತ್ತಮವಾಗಿದ್ದೇವೆ, ನಾವು ಉತ್ತಮರಾಗಿದ್ದೇವೆ ಅವ್ರಿಗಿಂತ ಅಂತ ಅಲ್ಲ ನಾವು ಹೋಗಿ ಅವ್ರಿಗೆ ಹೇಳ್ತಾ ಇರೋದು. ಸೊ ಅವರು ಸತ್ಯವನ್ನ ತಿಳ್ಕೊಂಡು ದೇವ್ರ ಕಡೆ ಬರಬೇಕು ಅನ್ನೋ ಒಂದು, ಅವ್ರ ಆತ್ಮಗಳನ್ನ ರಕ್ಷಣೆ ಮಾಡ್ಬೇಕು ಅನ್ನೋದು ಒಂದೇ ಉದ್ದೇಶಕ್ಕೆ ನಾವು ಸುವಾರ್ತೆ ಸಾರಬೇಕಾಯ್ತು. The Bible says in Revelation that there is no rest for them, night or day. They are tormented 24/7 by the devil. ಒಂದ್ ವೇಳೆ ಅವ್ರು ಯೇಸುಸ್ವಾಮಿನ ನಂಬಿಲ್ಲ ಅಂತ ಹೇಳಿದ್ರೆ ನರಕಕ್ಕೆ ಹೋಗ್ಬಿಟ್ಟು 24 ಗಂಟೆ ಕೂಡ ಅಲ್ಲಿ ಯಾತನೆ ಪಡಬೇಕು ಅಂತ ವಾಕ್ಯದಲ್ಲಿ ನಾವು ನೋಡ್ತೇವೆ. So number 8 makes us live unbalanced lives. 8ನೇದಾಗಿ ನಾವು ನೋಡುವಾಗ ನಮ್ಮನ್ನು ಅಸಮತೋಲಿತ ಜೀವನ ನಡೆಸುವಂತೆ ಮಾಡ್ತಾನೆ. Satan always makes us compromise. We think, I will listen to the gospel when I'm older, after I do this or after I do that. That Satan makes us compromise with worship all the time. ಅಂದ್ರೆ ಸೈತಾನ ಯಾವ ರೀತಿ ಯಾಮಾರಿಸ್ತಾನೆ ಗೊತ್ತಾ? ಈಗ ಅನೇಕ ನಮ್ಮ ಸಭೆಗಳಲ್ಲಿ ನೋಡ್ತೀವಿ, ಯೇಸು ನಂಬ್ಕೊಳ್ಳಿ ಅಂದ್ರೆ ನನಗೆ ಇನ್ನೂ ಟೈಮ್ ಇದೆ, ಟೈಮ್ ಬಂದಾಗ ನಂಬ್ಕೊಳ್ತೀನಿ ಅಂತ. ದೀಕ್ಷಾಸನ ತಗೋ ಅಂದ್ರೆ ನನಗೆ ಟೈಮ್ ಬರ್ಲಿ, ಟೈಮ್ ಬಂದಾಗ ತಗೋತೀನಿ ಅಂತ. ಸೊ ಈ ತರ ಸೈತಾನ ಅವರ ಹೃದಯಗಳಲ್ಲಿ ಮೋಸ ಮಾಡ್ತಿದ್ದಾನೆ. But we have to have a conclusion. We have to have a concluded life. I will live my life for the gospel. I will live my life for Christ. ಸೊ ನಮ್ಮ ಜೀವಿತದಲ್ಲಿ ಒಂದು ತೀರ್ಮಾನದ ಜೀವಿತವನ್ನ ಜೀವಿಸಬೇಕು. ಅಂದ್ರೆ ನಾನು ಕ್ರಿಸ್ತನಿಗಾಗಿನೇ ಜೀವಿಸ್ತೀನಿ ಅನ್ನುವಂತ ಬಲವಾದ ತೀರ್ಮಾನ ಮಾಡ್ಕೊಂಡು ಜೀವಿಸ್ಬೇಕು. Even though you are young, it doesn't matter. The younger, the better. ನೀವು ತುಂಬಾ ಚಿಕ್ಕವರಾಗಿದ್ರು ಪರವಾಗಿಲ್ಲ, ನೀವೆಷ್ಟು ಚಿಕ್ಕವರಾಗಿರ್ತೀರೋ ಅಷ್ಟು ಒಳ್ಳೇದಾಗಿರುತ್ತೆ ಇನ್ನು ದೇವರಲ್ಲಿ ಬಲವಾಗಿರೋದಕ್ಕೆ. If you are young, that means you have a lot of time to serve the Lord. When you are older, we don't have much time left to serve the Lord. ಹೌದು, ನೀವು ಇನ್ನು ಯವನಸ್ಥರಾಗಿರ್ಬೇಕಾದ್ರೇನೆ ನಿಮಗೆ ಬೇಕಾದಷ್ಟು ಸಮಯ ಕೊಟ್ಟಿದ್ದಾರೆ ದೇವ್ರ ಜೊತೆ ಇರೋದಕ್ಕೆ, ದೇವ್ರ ಸೇವೆ ಮಾಡೋದಕ್ಕೆ. ಒಂದ್ ವೇಳೆ ವಯಸ್ಸಾಗ್ಬಿಟ್ಮೇಲೆ ನಿಮ್ಗೆ ಸಮಯ ಇರೋದಿಲ್ಲ. So remember, we shouldn't compromise on our identity. We are the evangelists to save the age, to save those who are under the power of the devil. ಸೊ ನಾವು ದೇವರ ಮಕ್ಕಳ ಸ್ಥಾನದಲ್ಲಿ ನಾವು ಇರೋದ್ರಿಂದ ಯಾವ ಒಂದು ತಪ್ಪಾದ ಬೋಧನೆಗೂ ನಾವು ಕಿವಿಗೂಡದೆ, ಅದ್ರ ಜೊತೆಗೆ ನಾವು ಇಜ್ಜೋಡಾಗದೆ, ನಾವು ಈ ಯುಗಕ್ಕೆ ಸುವಾರ್ತೆ ಸಾರುವಂತ ಸುವಾರ್ತಿಕರು ಅಂತ ಹೇಳಿ ಜೀವಿಸ್ಬೇಕು. So you have to pray. I want to save my teacher. I want to save my school. I want to save my entire family line. ಹೌದು, ನಾನು ನನ್ನ ಸ್ನೇಹಿತರನ್ನ, ನನ್ನ ಶಾಲೆಯಲ್ಲಿರೋರನ್ನ, ನನ್ನ ಟೀಚರ್ಸ್ ಅನ್ನ ನಾನು ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ನೀನು ಪ್ರಾರ್ಥನೆ ಮಾಡ್ಬೇಕು, ಸುವಾರ್ತೆ ಸಾರಬೇಕು. And God will absolutely work through your life because you are the remnant chosen by God. ನೀನು ರೆಮಿನೆಂಟ್ ಆಗಿರೋದ್ರಿಂದ, ದೇವರ ಮಗು ಆಗಿರೋದ್ರಿಂದ ನಿನ್ನ ಪ್ರಾರ್ಥನೆ ದೇವ್ರು ಕೇಳ್ತಾನೆ ಮತ್ತು ನಿನ್ನ ಮೂಲಕ ದೇವ್ರ ಉತ್ತರವನ್ನು ಕೊಟ್ಟು ಅನೇಕರನ್ನ ರಕ್ಷಿಸ್ತಾನೆ. So let's have a time to pray now because we don't have much time left and we will conclude. ಸೊ ಸಮಯ ಆಯ್ತು, ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹೇಳಿದ್ದು ವಾಕ್ಯಗಳ ಅರ್ಥ ಆಯ್ತು ಅಂತ ಅನ್ಸುತ್ತೆ. ತುಂಬಾ ಜನ ವಿಡಿಯೋಗಳು ಆಫ್ ಮಾಡ್ಕೊಂಡೇ ಇರ್ತೀರಾ, ಕೇಳಿಸ್ಕೊಂತಿದ್ದೀರಾ ಅಥವಾ ವಾಕ್ಯಗಳನ್ನು ಬರ್ಕೊಂತಿದ್ದೀರಾ ಇಲ್ವಾ ನೋಡಿ. ಇಲ್ಲಿ ಇವತ್ತು ನಾವು 4ನೇ ಪಾಯಿಂಟ್ ಇಂದ 8ನೇ ಪಾಯಿಂಟ್ ತನಕ ಕೇಳಿದ್ದು. ಸೊ ಇಲ್ಲಿ ಶ್ರೀ ಸಂತಾನವನ್ನ ನಾವು ನಂಬೋದು ತುಂಬಾ ಮುಖ್ಯ. ಯೇಸುಸ್ವಾಮಿನೇ ಆ ಒಂದು ಸೈತಾನ ತಲೆನ ಜಜ್ಜಿದ್ದಾರೆ. ಮತ್ತೆ 5ನೇದಾಗಿ ನಾವು ನೋಡಿದ್ದು ಸೈತಾನನು ಅನೇಕ ಯೋಜನೆಗಳು, ತಂತ್ರಗಳನ್ನ ಮಾಡ್ತಾನೆ ನಮ್ಮನ್ನ ಮೋಸ ಮಾಡ್ಬೇಕು ಅಂತ. ಆದ್ರೆ ನಾವು ಸರ್ವಾಯುಧಗಳನ್ನ ಧರಿಸ್ಕೊಳ್ಬೇಕೆಂಬುದಾಗಿ ನೋಡ್ತಾ ಇದ್ದೀವಿ. 6ನೇದಾಗಿ ಸೈತಾನನು ನಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ, ನಮ್ಮ ಕೆಲಸ ಕಾರ್ಯದಲ್ಲಿ ಕಾರ್ಯ ಮಾಡ್ತಿರ್ತಾನೆ. ಅವನನ್ನ ಜಯಿಸ್ಬೇಕು ಅಂದ್ರೆ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ಬೇಕು, ವಾಕ್ಯವನ್ನು ಸರಿಯಾಗಿ ಹಿಡ್ಕೋಬೇಕು ಅಂತ. 7ನೇದಾಗಿ ಈ ಪ್ರಪಂಚದ ದೇವರಾಗಿರುವಂತ ಅವನು ಜನರನ್ನ ಮೋಸ ಮಾಡ್ತಿದ್ದಾನೆ. ಅವರ ಮನಸ್ಸುಗಳನ್ನ ಮಂಕು ಮಾಡಿ ಅವ್ರು ಏನ್ ಮಾಡ್ತಿರೋ ಅದೇ ಸರಿ ಅಂತ ಹೇಳ್ಬಿಟ್ಟು ನಂಬಿಸ್ತಿದ್ದಾನೆ. ಹಾಗಾಗಿ ನಾವು ಎಚ್ಚರವಾಗಿರ್ಬೇಕು. 8ನೇದಾಗಿ ನಾವು ನೋಡಿದ್ದು ಸೈತಾನ ನಮ್ಮನ್ನ ಯಾಮಾರಿಸ್ಬಿಟ್ಟು ನಾವು ಸರಿಯಾದ ಜೀವನವನ್ನ ಜೀವಿಸದೆ ಹೇಗಂದ್ರೆ ಹಾಗೆ ಬದುಕಬೇಕು, ಕೊನೆಗೆ ಅರ್ಥವಿಲ್ಲದಿರುವಂತ ಬದುಕನ್ನ ಬದುಕಿ ಸಾಯ್ಬೇಕು ಅನ್ನೋದು ಸೈತಾನ ಆಲೋಚನೆ. ಇದನ್ನೆಲ್ಲ ಜಯಿಸ್ಬೇಕು ಅಂದ್ರೆ ನಮ್ಗೆ ದೇವರ ವಾಕ್ಯ, ಪ್ರಾರ್ಥನೆ ತುಂಬಾ ಮುಖ್ಯ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆ ದೇವರೇ, ಕೇಳಿರುವಂತ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ವಾಕ್ಯ ಕೊಟ್ಟ ನಿನ್ನ ಮಗಳಿಗಾಗಿ ಸ್ತೋತ್ರ. ಕೇಳಿದಂತ ನಮ್ಮೆಲ್ಲನ್ನು ಬಲಪಡಿಸಿರಿ. ಸೈತಾನ್ ಮೇಲೆ ನಾವು ಹೋರಾಡಿ ಜಯಿಸಲು ಸರ್ವಾಯುಧಗಳನ್ನು ಧರಿಸಿಕೊಂಡು ನಿಮ್ಮ ವಾಕ್ಯವನ್ನು ಸರಿಯಾಗಿ ಹಿಡ್ಕೊಂಡು ನಿಮ್ಮ ಸೇವೆ ಮಾಡಲು, ಈ ಸೈತಾನನ ಕೈಯಲ್ಲಿರುವಂತ ಎಲ್ಲರನ್ನ ಬಿಡಿಸೋದಕ್ಕೆ ನಮ್ಮನ್ನು ಉಪಯೋಗಿಸಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ,
ಆಮೇನ್ ಆಮೇನ್.